ಮಾಡೋದು ಬೇಡ. ಡ್ರೈವ್ ಮಾಡಿ ಸುಸ್ತಾಗಿದ್ದಾರೆ, ಅದಕ್ಕೆ ಹೆಂಗೆ ಒಂದೇ ಹೈವೇ. ಸಿಕ್ಕಾಪಡೆ ಮಳೆ ಬರ್ತಾ ಇದೆ, ಆಮೇಲೆ ರೋಡ್ ಅಂತ ಹಿಂದ್ ಕಡೆ ಡ್ರೈವರ್ಗೆ ಅದು ಕಾಣಿಸ್ತಾನೂ ಇಲ್ಲ. ಸೊ ಸಿಕ್ಕಾಪಟ್ಟೆ ಭಯ. ಕೊಡೆ ಹಾಕೊಂಡೆ ಹೋಗ್ತಾ ಇದೀವಿ. ಕೊಡೆ ಇಲ್ಲ ಒಬ್ರು ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಯುವ ಪಡ್ಕೋಣ. ಇವತ್ತು ಆ್ಯಕ್ಚುಲಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಒಂದು 2 ಕಡೆ ಇದೆ, ಯಾವುದಂತ ಕನ್ಫರ್ಮ್ ಆಗಿಲ್ಲ, ಬಟ್ ಆನ್ ದಿ ವೇ ಯಾವುದಂತ ನೋಡಿ ಕನ್ಫರ್ಮ್ ಮಾಡ್ತೀವಿ. ಹಾಯ್ ಬ್ರೋ, ನನ್ನ ಗೆಳೆಯ ಯೋಗಿ. ಹಾಯ್ ಹಾಯ್. ಎಲ್ಲ ಅವ್ನು ಕಾರೇ ಕೂತ್ಕೊಂಡಾಯ್ತು. ಸೊ ಕಾರ್ ಒಳಗಡೆ ಮತ್ತೆ ಮಾತಾಡ್ತೀನಿ. ಸೊ ಲೆಟ್ಸ್ ಗೋ ಅಪ್ ಗಾಯ್ಸ್, ಬಾಯ್. ಅಲ್ಲೊಂದು ಡಾಗ್ ಇದೆ. ಓ ಬಂದ ಹಣ ಬಂದ. ಹಾಂ, ನಮ್ಮ ಗೆಳೆಯ ಚರಣ್ ರಾಜ್ ಶೆಟ್ಟಿ, ನಾನು ಚರಣ್ ರಾಜ್ ಶೆಟ್ಟಿ ಮತ್ತು ಯೋಗಿ 3 ಜನ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ಹೊರಟಿದ್ದೀವಿ. ಕೂರ್ಗಿಗೆ ಪ್ಲಾನ್ ಆಗಿರೋದು. ಕೂರ್ಗ್ ಹೋಗ್ತೀವಿ ಒಂದಿವೆ ಮೈಸೂರು ರೋಡಲ್ಲಿ ಬರ್ತಾ, ಮತ್ತೆ ಬರ್ತಾ ನಾವು ಮೈಸೂರಿಗೆ ಹೋಗಿನೇ ಬರೋಣ ಅಂತ ಇದ್ದೀವಿ. ಸೊ ಇವಾಗ ಪ್ಲಾನ್ ಆಗಿರೋದು ಕೂರ್ಗಿಗೆ ಹೋಗೋಣ ಅಂತ. ಶೆಟ್ರೆ ಹಾಯ್. ಓಕೆ ಗೈಸ್, ನಾನು ಡ್ರೈವ್ ಮಾಡೋಣ ಅಂತ ಇದ್ದೀನಿ. ಇವನಿಗೆ ಸ್ವಲ್ಪ ಸುಸ್ತಾದ್ಮೇಲೆ ಓಕೆ ಗೈಸ್, ನಾನು ಮತ್ತೆ ಸಿಗ್ತೀನಿ. ಲೆಫ್ಟ್ ತೋರಿಸ್ತಾ ಇತ್ತ ಮತ್ತೆ. ಹೌದು, ಇಲ್ಲ ಕರೆಕ್ಟ್ ಇದೆ. ಲೆಫ್ಟ್ ರೈಟ್ ಇತ್ತು. ಎಷ್ಟೊತ್ತಾಗುತ್ತೀಗ? 5 ಅವರ್ಸ್ ಅಲ್ಲ. ಸೊ 5 ಅವರ್ಸಲ್ಲಿ ನಾವು ಕೂರ್ಗ್ ರೀಚ್ ಆಗ್ತೀವಿ. ಸೊ ತುಂಬ ಮಳೆ ಎಲ್ಲ ಇದೆ ಅಂತ ಕೇಳಿದ್ದೀವಿ, ನೋಡ್ಬೇಕೇನೇನಾಗುತ್ತೆ. ಸೊ ಡೀಟೇಲ್ ಆಗಿ ನಮ್ಮ ಗೆಳೆಯ ಕೂಡ ವಿಚಾರಿಸಿದ್ದಾನೆ. ಸೊ ಅವ್ನ ಫ್ರೆಂಡ್ ಲ್ಯಾಂಡ್ ಸ್ಲೈಡಿಂಗ್ ಎಕ್ಸ್ಪ್ಲೋರ್ ಮಾಡೋದು. ಯಾವುದು ಲ್ಯಾಂಡ್ ಸ್ಲೈಡಿಂಗ್ ಎಕ್ಸ್ಪ್ಲೋರ್? ಬಾಯಿಂದ ಬೆರಳು ತೆಗಿಯೋ. ಇದನ್ನ ಹಾಕ್ತೆ ನಾನು, ಇದನ್ನ ಹಾಕ್ತೆ. ಗಲಾಟೆ ಆಗ್ತದೆ ಇವಾಗ. ಆಕ್ಚುಲಿ ನಮ್ಗೆ ಗೆಳೆಯ ಬಾರೋ ಅಣ್ಣ. ಒಳ್ಳೆ ತೋರ್ತಿದ್ದ ಕಣಮ್ಮ, ಸಾಕ ಚಂದ ತೋರ್ತಿದ್ದ. ಪ್ಯಾಂಟ್ ಒಳ್ಳೆ ತರ. ಓಕೆ ಬಾ ಮರ, ಈ ತರ ಎಲ್ಲ ಮಾಡ್ಬೇಡ ಆಯ್ತಾ. ಮತ್ತೆ ಇಲ್ಲಿ ಅಣ್ಣ ಇದು ವೆಂಕಿ ಬೆಟ್ಟ ಅಂತೆ. ನೆಕ್ಸ್ಟ್ ಬರುತ್ತೆ ಅದೇ, ಆ ಬೆಟ್ಟದ ಹೆಸರು ನಾನು ಹೇಳ್ತಾ ಇದ್ದೀನಿ. ಮೇಲಿದ್ ಒಳ್ಳೆ ಇತ್ತು, ಒಂದ್ ಕಲ್ಲು ಮಧ್ಯೆ ಇದ್ಕೊಂಡ್ರೆ ಅದ ಚರಣ್ ನಿಂತ್ಕೊಳ್ಳೋದಲ್ಲ. ಇದೊಂಥರ ಯಾಣಕ್ಕೆ. ಇವಾಗ ನಮ್ ಚರಣ್ ರಾಜ್ ಶೆಟ್ರು ಡ್ರೈವ್ ಮಾಡ್ತಾ ಇದಾರೆ, ಬಟ್ ಸ್ವಲ್ಪ ಭಯ ಆಯ್ತು. ಅದಕ್ಕೆ ನಮ್ ಗೆಳೆಯನೇ ಮುಂದೆ ಕೂತ್ಕೊಂಡ, ನಾನು ಹಿಂದೆ ಕೂತ್ಕೊಂಡು ಸೀಟ್ ಬೆಲ್ಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟೆ. ಸೊ ಇವಾಗ ಡ್ರೈವ್ ಮಾಡ್ತಾ ಇರೋದು ನಮ್ಮ ಚರಣ್ ರಾಜ್ ಅವರು. ಸೊ ಫೈನಲಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಶೆಟ್ರೆ? 100 ಸ್ಪೀಡಲ್ಲಿ ಶೆಟ್ರ್ ಇದ್ದಾರೆ. ಸರಿಯಾಗಿ ಕಾಣಿಸ್ತಾ ಇಲ್ಲ ಶೆಟ್ರ, ಬಟ್ 100 ಅಲ್ಲಿ ಇದ್ದಾರೆ. ಸೊ ಶೆಟ್ರ್ ಇವರೇ. ಶೆಟ್ರೆ ಹಾಯ್. ಓಕೆ, ಇನ್ನೆಷ್ಟು ಕಿಲೋಮೀಟರ್ ಇತ್ತು ಕೂಡ? ಇನ್ನು ಇಲ್ಲಿಗೆ ಮೈಸೂರು ಮೇ ಬಿ ಒಂದು 70 ಇದೆ. ಸೊ 70 ಕಿಲೋಮೀಟರ್, ಬಟ್ ಹೈವೇ ಆಗಿದ್ದು ತುಂಬ ಅನುಕೂಲವಾಗಿದೆ. ಸೊ ತುಂಬ ಚೆನ್ನಾಗಾಗಿದೆ ಅಣ್ಣ. ಸ್ವಲ್ಪ ಚೆನ್ನಾಗಿ ಕರೆಕ್ಟಾಗಿ ತಗೊಂಡು ಹೋಗಿ ಮಾರ. ಅಂದರೆ ಆ್ಯಕ್ಚುಲಿ ನಾವು ಇವ್ನ ಡ್ರೈವ್ ಇವತ್ತೇ ಫಸ್ಟ್ ನೋಡಿಸ್ತಾ ಇರೋದು ಗೈಸ್. ಒಂದು ನಿಮಿಷ ಅವ್ರಿಗೆ ಹೇಳ್ತಾ ಸರಿ ಡ್ರೈವ್ ಇವತ್ತೇ ಸುಮ್ಮನೆ ಹೇಳೋಬಿಟ್ಟು ಅವ್ನ ಡ್ರೈವ್ ನಾನು ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಸೊ ನನ್ನ ಗೆಳೆಯನೂ ಅಷ್ಟೇ, ನಾನು ಅಷ್ಟೇ ಫಸ್ಟ್ ಡ್ರೈವ್ ಇವತ್ತೇ ನೋಡ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಭಯ ಆಗಿದ್ವಿ. ಸೊ ಓಕೆ, ಚೆನ್ನಾಗಿ ಓಡಿಸ್ತಾ ಇದ್ದಾನೆ. ಬೇಕು ಸ್ಟಾಪ್ ಮಾಡೋ ಹೊರಗಡೆ.
breakfast ಹೌದು ಬ್ರೇಕ್ಫಾಸ್ಟ್ ಶಾಪ್ ನೋಡಿ ಎಲ್ಲಿ ಹೋಟ್ಲಿದೆ ಇಲ್ಲ ಸ್ಟ್ರೈಟ್ ಹೋಗಿ ಹೇಳ್ತೇನೆ. ಓಕೆ ಗೈಸ್ ಫೈನಲಿ ಇವಾಗ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀವಿ. ಮದ್ದೂರು ಕಫೆ ಹತ್ರ ಇದ್ದೀವಿ. ಇನ್ನೇನೊಂದು 50 ಕಿಲೋಮೀಟರ್ಸ್ ಇದೆ ಮೈಸೂರು ರೀಚ್ ಆಗ್ತೀವಿ. ಸೊ ಅಲ್ಲಿಂದ ನೋಡ್ತೀವಿ ಹೇಗೆ ಪ್ಲ್ಯಾನ್ ಮಾಡಿ, ಅದೇ ಕೂರ್ಗೆ ಪ್ಲ್ಯಾನ್ ಇರೋದು. ಸೊ ಕೂರ್ಗೆ ಹೋಗೋಣ ಅಂತಾರೆ. ಓಕೆ ಲೆಟ್ಸ್ ಬ್ರೇಕಪ್ ಸಾರಿ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಮತ್ತೆ ಲಾಗ್ ಕಂಟಿನ್ಯೂ ಮಾಡಿ. ಗೈಸ್ ಮಳೆ ಬರ್ತಾ ಇದೆ ಅಂತ ಇವನು ಶಾಂಪು ಆಗ್ದ ಮಳೆ ಬರ್ತಾ ಇತ್ತು ಅಂತ ಏನು ಶಾಂಪು ಹಾಕ್ಬಿಡೋಣ ಅದೆಲ್ಲ ತೊಳೆದೋಗುತ್ತೆ ಅಂತ ಆಗ್ದ. ಆಮೇಲೆ ನೋಡಿದ್ರೆ ಇಲ್ಲಿ ಮಳೆನೇ ನಿಂತು ಹೋಗ್ಬಿಟ್ಟಿದೆ ಗೈಸ್. ನೋಡಿ ಕಾರ್ ತೊಳಿತಾ ಇದ್ದಾನೆ ಮಧ್ಯ ರೋಡಲ್ಲಿ. ಕಾರ್ ತೊಳಿತಾ ಇದ್ದಾನೆ. ಸೊ ನೀರು ಬೇರೆ ಇಲ್ಲ. ಒಳ್ಳೆ ವಾಶ್ ಮಾಡ, 100 ರೂಪಾಯಿ ಕೊಡ್ತೆ, ಕ್ಲೀನ್ ಮಾಡಿ ವಾಶ್ ಮಾಡಿ ಕಾರ್. ವಿಡಿಯೋ ಮಾಡು ಅಂತ ಅವನೇ ಹೇಳೋದಾಯ್ತಾ. ಎಂತ ಗುರಾಯಿಸೋದೆಲ್ಲ ಬೇಡ ನೀನಾಯ್ತಾ, ಲುಕ್ಕೆಲ್ಲ ಬೇಡ. ಯೋಗಿನಿ ಎಂತ ಮಾಡಿದ್ರು ಅಂತ ಹೇಳು. ಕಾರ್ ತೊಳಿತಿದ್ದೆ ತೋರುದಿಲ್ಲ, ಒರ್ಸಿ ಬಿಡದೆ ಮತ್ತೆ ವರ್ಷಕ್ಕೆ ಹೋಗಂತ ಈಗ ಬಜ್ಜ ಈಗ ಒರ್ಸಿ ಬಿಡ್ತೆ ಅಷ್ಟೇ. ಮಳೆ ನೀರು ಬಂದ್ರೆ ಇದೆ. ಅಲ್ಲಿ ಟೈರ್ ಎಲ್ಲ ಕ್ಲೀನ್ ಮಾಡೋ ಸ್ವಲ್ಪ. ಹುಡುಗ ಟೈರ್ ಕ್ಲೀನ್ ಮಾಡು, ತಗೋ 100 ರೂಪಾಯಿ ತಗೋ. ಇನ್ನೆಷ್ಟು ಕಿಲೋಮೀಟರ್ ಇದೆ ಬ್ರೋ? 11. ಓನ್ಲಿ 11 ಕಿಲೋಮೀಟರ್ ಲೆಫ್ಟ್ಸ್ ಗೈಸ್. ನೋ ನಾನು ಬಿಡೋ ಅಯ್ಯಪ್ಪ, ನಾನು ಇವ್ರು ರಿಕ್ಷಾದ ನಮ್ಮ ಗಾಡಿನ ಕೂತ್ಕೋಪಂಗಿದ್ರ. ಸೊ ಹೀಗಿದೆ ಸ್ಟೇ ಹೋಮು. ಸೊ ಇಲ್ಲೇ ಸ್ಟೇ ಮಾಡೋಣ ಅಂತ ಫೈನಲ್ ಆಗಿದೆ. ಫುಲ್ ಹನಿ 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 ಮಳೆ. ಗೈಸ್ ಹಾಯ್, ಇವಾಗಂತೂ ರೆಡಿ ಆದ್ವಿ, ಇವಾಗ ಹೊರಟಿದ್ದೀವಿ. ಹಾಯ್ ಗೈಸ್, ಫೈನಲಿ ಟೀ ಎಸ್ಟೇಟ್ಗೆ ರೀಚ್ ಆಗಿದ್ದೀವಿ ಗೈಸ್. ನೋಡಿ ಹೀಗಿದೆ. ಇವರಿಬ್ರು ಆಲ್ರೆಡಿ ಫೋಟೋ ಶೂಟ್ ಮಾಡ್ತವ್ರೆ, ಸರಿ ಮಾಡ್ತಾರೆ. ಬಂದೆ ಬ್ರೋ. ನೋಡಿ ಫಸ್ಟ್ ಟೈಮು ವಿಸಿಟ್ ಕೊಟ್ಟಿರೋದು. ಸೊ ಇದೆಲ್ಲ ಕೂಡ ಟೀ ಎಸ್ಟೇಟ್. ಇದರಲ್ಲಿ ಟೀ ಆಗುತ್ತೆ, ಟೀ ಬೆಳೆಯುವಂಥ ಗಿಡ, ಟೀ ಸೊಪ್ಪು. ಫೋಟೋಶೂಟ್ ನಡೀತಾ ಇದೆ ಆಲ್ರೆಡಿ ಇವಾಗ. ಹಾಯ್ ಬ್ರೋ. ಹಾಯ್ ಬ್ರೋ. ಬಾಯ್ಸ್ ಇಬ್ರು ಎಲ್ಲ ಬನ್ನಿ, ಬಾರ ಒಂದು ಮಾತಾಡ್ ಮರೆ. ಹಂಗೆ ಮಗ, ಇದು ಹಂಗೆ ಕಟ್ಟಿ ಮೇಲೆ ಅರ್ಧ ಸ್ಪೇಸ್ ಇರಲಿ ಹೇಳ್ತೇನೆ ನಾನು. ಆ ಕೈ ಚೂರು ಹಂಗೆ ಇರ್ಲಿ ಮಗ, ಹಂಗೆ ಇರ ಅಷ್ಟೇ ಇರ. ಯೋಗ ಬಾ, ಬಾ ಬಾ ಬಾ. ಚರಣ ಕಾಮ. ಚರಣ ಅಂದ್ರೆ ಈಗ ಚರಣ ಅಂದ್ರೆ ಬತ್ತತ್ತ, ಯೋಗ ಅಂದ್ರೆ ಬತ್ತತ್ತ ಕಾಮ. ಆಯ್ತಾ, ಈಗ ಕರೀತೆ ಚರಣ. ಯೋಗಿ 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 ಯೋಗಿ
ಯೋಗಿ ಅಂದ್ರೆ ಬಂತು ಕಡ. ಅವ್ನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ. ಇದರಿಂದ ಗೊತ್ತಾಯ್ತು ನಮ್ಮ ಯೋಗಿ ಒಂದು ನಾಯಿ ಅಂತ. ಓಕೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಯುವ ಪಡ್ಕೋಣೆ. ಇವತ್ತಿಗೆ ನಾವು ಎಲ್ಲಿಂದ ಬರ್ತಾ ಇದೀವಿ ಅಂದ್ರೆ ಏನೋ ಯಾವ ಫಾಲ್ಸ್ ಅದು? ಇರ್ಪೋ ಫಾಲ್ಸ್ ಅಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ಸೇತುವೆ ಸ್ವಲ್ಪ ಅಲುಗಾಡಿ ಬಿರ್ಕ್ಬಿಟ್ಟಿದೆ ಅಂತೆ, ಸ್ವಲ್ಪ ಮುರಿದು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವೇನಾಗಿದೆ ಅಲ್ಲಿ ಟ್ರೆಕ್ಕಿಂಗ್ ಕ್ಯಾನ್ಸಲ್ ಆಗಿ ಮತ್ತೆ ರಿಟರ್ನ್ ಬರ್ತಾ ಇದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಯೋಗೇಂದ್ರ ಪುಡುಕೋಣೆಯವರು ಹಾಗೂ ಮತ್ತು ನಮ್ಮ ಚರಣ್ ರಾಜ್ ಶೆಡಿ. ಅವರು ಮುಖವನ್ನು ತೋರಿಸ್ತಾ ಇಲ್ಲ, ದಯವಿಟ್ಟು ನಿಮ್ಮ ಮುಖವನ್ನು ತೋರಿಸ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದೀವಿ. ಚರಣ್ ರಾಜ್ ಹಾಯ್. ಹಾಯ್ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ನಾವು ಮುಗಿಲ್ಪೇಟೆಗೆ ಪ್ಲಾನ್ ಮಾಡಿದ್ದೀವಿ. ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ 2 ಅವರ್ ಜರ್ನಿ ಅಲ್ಲ, ಇಲ್ಲಿಂದ 1 ಅವರ್ ಜರ್ನಿ ಆಗುತ್ತೆ. ಇವಾಗ ಇಲ್ಲಿ ಕೊಡಗು ಸೊ ಇಲ್ಲಿಂದ 60 ಕಿಲೋಮೀಟರ್ಸ್ ಆಗುತ್ತೆ. ಹತ್ತತ್ರ 2 ಅವರ್ ಆಗುತ್ತಲ್ಲ, 2 ಅವರ್ ಆಗುತ್ತೆ. ಸೊ ನೋಡೋಣ ಹೇಗಿರುತ್ತೆ ಇದು ಯಾವುದು ಮುಗಿಲ್ಪೇಟೆ ಅಂತ. ಸೊ ಮುಗಿಲ್ಪೇಟೆ ವಿಸಿಟ್ ಮಾಡಿ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓ ಇದು ನಮ್ಮ ಇವರು ಬಂದ್ರಲ್ಲ, ಹಾಯ್. ಇವ್ರು ಅವ್ನು ಪ್ರೊಟೆಕ್ಟ್ ಮಾಡಿ ಬಂದ್ರು ಬಾ ಮಾರ, ಇವ್ರು ಬಿಡೋದಿಲ್ಲ. ಏನು ಯಾವುದು? ಬ್ರೌನಿ. ಹಾಯ್ ಬ್ರೌನಿ, ಗುಡ್ ಮಾರ್ನಿಂಗ್. ಹೊರಡ್ತಾ ಇದೀವಿ ಬ್ರೌನಿ ಹಾಯ್ ಬಾಯ್, ಹೋಗ್ತಾ ಇದ್ದೀವಿ. ಓಕೆ, ಮತ್ತೆ ಸಿಗೋಣ. ಓಕೆ 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 ಥ್ಯಾಂಕ್ ಯು. ಹಾಂ ಬಾಯ್ ಬಾಯ್, ಗುಡ್ ಮಾರ್ನಿಂಗ್. ಓಕೆ ಓಕೆ ಮ್ಯಾಮ್, ಥ್ಯಾಂಕ್ ಯು. ಕಾಫಿ ಎಸ್ಟೇಟ್. ನನ್ನ ಮಗನ ನೋಡಿ ಗಾಯ್ಸ್, ಇವರಿಬ್ರು ಇವಾಗ ಬ್ರಷ್ ಮಾಡ್ತಾ ಇದ್ದಾರೆ. ಬ್ರಷ್ ಮಾಡಿಲ್ಲ ಇವರಿಬ್ರು, ನಾನು ಮಾತ್ರ ಮಾಡಿದ್ದೀನಿ. ಏಯ್ ಬೇಡ. ಮಮ್ಮಿ, ನಾವು ಮುಗಿಲ್ಪೇಟೆಯಿಂದ ಅಲ್ಲ ಕೂರ್ಗಿಂದ ಮುಗಿಲ್ಪೇಟೆಗೆ ಹೋಗ್ತಾ ಇದೀವಿ. ಇನ್ನೊಂದ್ಸತಿ ರೀಟೇಕ. ಮಮ್ಮಿ, ಕೂರ್ಗಿಂದ ಮುಗಿಲ್ಪೇಟೆಗೆ ಹೋಗ್ತಾ ಇದೀವಿ ಗಾಯ್ಸ್. ಕೂರ್ಗಿಂದ ಇವಾಗ ಮುಗಿಲ್ಪೇಟೆಗೆ ಹೋಗೋಕ್ಕೆ ಬಂದಿದ್ದೀವಿ. ಸೊ ಇಲ್ಲಿಂದ 14 ಕಿಲೋಮೀಟರ್ ಇವ್ರ ವೇಲೆ. ಈಗ ಅಲ್ಲಿ ಎಲ್ಲ ನಿಂತಿದ್ದಾರೆ ಗಾಯ್ಸ್, ಅವ್ರು ಆಫ್ ರೋಡ್ ಟ್ರೆಕ್ಕಿಂಗು. ಸೊ ಅವರು ಜೀಪಲ್ಲೇ ನಾವು ಹೋಗ್ಬೇಕಂತ ಇರೋದು. ಸೊ ಶೇರಿಂಗಿಗೆ ವೆಯ್ಟ್ ಮಾಡ್ತಾ ಇದೀವಿ. 6 ಮೆಂಬರ್ಸ್ ಆಗಬೇಕು. ಸೊ ವೆಯ್ಟ್ ಮಾಡ್ತಾ ಇದೀವಿ ಗಾಯ್ಸ್. ಗೋಲ್ಡನ್ ಡಾಗ. ಹಾಯ್ ಗೈಸ್, ಇವಾಗ ನಾವು ಜೀಪಲ್ಲಿ ಶೇರಿಂಗಲ್ಲಿ ಹೋಗ್ತಾ ಇದ್ದೀವಿ. ಟೋಟಲ್ 5 ಮೆಂಬರ್ಸ್ ಹೋಗ್ತಾ ಇದ್ದೀವಿ. ಸೊ ರೋಡ್ ಮಾತ್ರ ತುಂಬ ಖರಾಬಾಗಿದೆ ಇಲ್ಲಿ. ನೋಡ ಹೇಗಿರುತ್ತೆ ರೋಡ್ ಅಂತ ಮತ್ತೆ ಅಂತ ವ್ಯೂ ಮಾಡ್ತೀನಿ. ಮುಂದೆ ತೋರುದಿಲ್ಲ ಬ್ರೋ. ವರ್ಷ ಹಿಂಗೆ ಇರುತ್ತೆ ಇಲ್ಲಿ ವೆದರು. ಅವಾಗ ನಾವು ವ್ಯೂ ಪಾಯಿಂಟ್ ಫಾಗ್ ನೋಡಿ. ಇಲ್ಲೇನಾ? ಇಲ್ಲ ಫಾಗ್ ಗಾಯ್ಸ್, ಮುಗಿಲ್ಪೇಟೆ ಫಾಗ್. ಮುಗಿಲ್ಪೇಟೆ ಫಾಗು, ಮುಗಿಲ್ಪೇಟೆ ರೋಡು. ಹೊಂಡ ಇಲ್ಲಿ ಗುಂಡಿ. ಇನ್ನು ಫಾಗ್ ಹೋದಕ್ಕೆ ನಾನು ಫಾಗ್ ಮನ್ಸಿಗೆ ಇದ್ರಲ್ಲ.
ಬಂಡಿ ಅಲ್ಲ ಕಣೆ, ಇದೆಲ್ಲ ಒಂಥರ ಯಪ್ಪ ಇಲ್ಲೆಲ್ಲ ಕಾಂತ ಇದು ರೋಡ್ ಭಾರಿ ಭಾರಿ ಅಲ್ಲ ಇಲ್ಲಿ ಡಾಮರ್ ಎಲ್ಲ ಸೈಕಿದೆ. ಗಾಯ್ಸ್ ಸಿಕ್ಕಾಪಟ್ಟೆ ರಿಸ್ಕಿ, ಖರಾಬ್ ಆಗಿದೆ. ಹೇಳು ನಂತರ ಒಳ್ಳೆ ಪ್ರಾಪರ್ ಡ್ರೈವರ್ ಬೇಕಾಗುತ್ತಾರೆ ಇಲ್ಲಿ. ಯಾವ ಥರ? ಇವನ್ ಥರ ಅದರ್ವೈಸ್ ಇಟ್ ವಿಲ್ ಬಾಯ್ ಬಾಯ್ ಹಾಯ್ ಹಾಯ್ ಗೈಸ್ ಬಾಯ್ ಗೈಸ್ ಅನ್ನೋದು. ಹಾಯ್ ಹೇಳ್ಬೇಕು. ಅವ್ರು ಹೋಗ್ತಾ ಇದ್ದಾರಲ್ಲ. ನೋಡಿ ಗೈಸ್, ಬೆಟ್ಟ 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 ಇದ್ದಂಗಿದೆ, ಬೆಟ್ಟನೂ ಇಲ್ಲ. ರೋಡೇ ಬೆಟ್ಟ ಇದ್ದಂಗಿದೆ. ಸ್ಟೆಬಿಲಿಟಿ ಮೇಂಟೈನ್ ಮಾಡೋಕ್ಕಾಗ್ತದೆ. ನೋಡಿ ಗಾಯ್ಸ್, ಮುಗಿಲ್ಪೇಟೆಗೆ ಹೋಗ್ತೀರಾ ಅಂದರೆ ನೀವು ರಿಸ್ಕ್ ತಗೊಂಡೆ ಹೋಗಬೇಕು ಈ ರೋಡಲ್ಲಿ. ಇದೇನು ಹೇಳ್ತಾನೆ ನೀವು ಮಾಡೋದು ಬೇಡಿದ್ನ ಗಾಯ್ಸ್, ನನಗೆ ನಿಜವಾಗ್ಲೂ ನನ್ನ ಲೈಫಲ್ಲಿ ನಾನು ಇದೇ ಫಸ್ಟ್ ಟೈಮ್ ಗುರು ಇಂಥ ರೋಡ್, ಇದು ಒಂದು ರೋಡ್ ಅಂತ ಕರೆಯೋದಂದ್ರೆ ನಾನು ಇದನ್ನೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನಂತೀರಾ ಬ್ರೋ? ಪಾಪ ಅವಕ್ಕ ಹೆಂಗೆ ಹಿಡ್ಕೊಂಡಿದ್ದಕ್ಕೆ ಯೋಗ. ಯಪ್ಪೋ, ಈಗ ಇದ್ರೊಳಗೆ ಪಾಸ್ ಆಯ್ತು ಕೂಡ. ಇಳ್ಕೊಂಡು ಹೊತ್ತಿದ್ದೆ ಹೊತ್ತಿದ್ದೆ ಗೊತ್ತಾ ಇಲ್ಲ ಬೇರೆ. ಹೌದು, ಸಸ್ಪೆನ್ಷನ್ ಆಗಿತ್ತ. ವೇಸ್ಟ್ ಆಗ್ತಾ ಇತ್ತು ಇದು. ಗಾಯ್ಸ್, ಹೆವಿ ಮಳೆ ಬರ್ತಾ ಇದೆ ಸೀರಿಯಸ್ ಆಗಿ. ಕೊಡೆ ಬೇರೆ ಇಲ್ಲಪ್ಪ. ಹಿಂದೆ ಏನು ಕಾಣಿಸ್ತಾನೆ ಇಲ್ಲ ಆ್ಯಕ್ಚುಲಿ. ಹಿಂದೆ ಏನು ಕಾಣಿಸ್ತಾ ಇಲ್ಲ. ಅದು ಯೋಗ ಕೂತ್ಕೊಂಡಾಗಿಲ್ಲ ಅದ್ರ ಮೇಲೆ. ಯೋಗಿನ ತಮ್ಮನೆ. ವಿಡಿಯೋ ಮಾಡಿಲ್ಲ ಇಷ್ಟು ಅಲ್ಪ ಈಗ ತೋರೋದಿಲ್ಲ. ಇವಾಗ ನಾವು ಬಂದು ರೋಡೇ ಕಾಣಿಸ್ತಾ ಇಲ್ಲ ಗೈಸ್. ನಂಗೆ ಜರ್ನಿ ಸಾಕು ಅನಿಸ್ತಿತ್ತು. 18 ಕಿಲೋಮೀಟರ್ ರೋಡ್ ಎಂಜಾಯ್ ಅನ್ಕೊಂಡೆ. ಈಗ ಇಲ್ಲಿ ಎಷ್ಟು ಬೇಗ ಒಬ್ಬ ಸೊಂಟ ಎಲ್ಲ ನೋವು ಶುರುವಾಯ್ತು ಕಡ. ದೇವರಣ್ಣ, ಇದನ್ನು ರೋಡ್ ಅಂದೇಳಿ ನಾನು ಎಕ್ಸ್ಪ್ಲೈನ್ ಮಾಡೋದೇ ಕಷ್ಟ ಅನಿಸ್ತೈತೆ ನನಗೆ. ಗಾಯ್ಸ್, ರೈನ್ ಕೋಟು ತಂದಿಲ್ಲ, ಏನೂ ಇಲ್ಲ, ಏನು ಮಾಡ್ತಾ ಗೊತ್ತಿಲ್ಲ. ಒಂದು ಮರನೇ ಇಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಆಮೇಲೆ ರೋಡ್ ಅಂತ ಕಡೆ ಡ್ರೈವರ್ಗೆ ಅದು ಕಾಣಿಸ್ತಾನೂ ಇಲ್ಲ. ಸೊ ಸಿಕ್ಕಾಪಟ್ಟೆ ಭಯ. ರೋಡ್ ನೋಡಿದ್ರೆ ಇದು ರೋಡ್ ಅನ್ನೋಕೆ ಆಗಲ್ಲ, ಅಷ್ಟೊಂದು ರಿಸ್ಕಿ ಇದೆ. ಇವಾಗ ಅವು ಫುಲ್ ಹಿಡ್ಕೊಂಡು ಬಂದ್ರೆ ಅವು ಕೂತಾಡೋರೆ. ನೀವು ಅಮ್ಮ ಕನ್ನಡಕ ಹಾಯ್ಕೊಂಡೇ ಕೂತಿಲ್ಲ ಆಗಲಿ. ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಸಿಕ್ಕಾಪಟ್ಟೆ ಮಳೆ. ನೋಡಿ, ಒಬ್ಬೊಬ್ರು ಮುಖ ನೋಡಿ ಸಪ್ಪಿಕೊಂಡಿದ್ದಾರೆ. ಆಲ್ರೆಡಿ ರೀಚ್ ಆದ್ವಿ. ಬಟ್ ಏನಾಯಿತು ಅಂತಂದರೆ ಯಾರು ಕೂಡ ರೈನ್ ಕೋಟು ತಂದಿಲ್ಲ, ಕೊಡೆನೂ ತಂದಿಲ್ಲ. ಇದು ನಮ್ಮ ಬಾಯ್ಸ್ ಅಂದರೆ. ಏನು ಮಾಡೋಣ, ಏನು ಮಾಡೋಂಗಿಲ್ಲ. ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮಳೆ ನಿಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದು ಬೇಡ ಇತ್ತು. ಓಕೆ ಗೈಸ್, ನನ್ನನ್ನು ಬಿಲೀವ್ ಮಾಡ್ತಾ ಇಲ್ಲ, ಬಟ್ ಮಳೆ ನಿಂತ ಮೇಲೆ ಮತ್ತೆ ಲಾಕ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಎಸ್, ನೋಡಿ, ನನ್ನ ಮೇಲೆ ನಂಬಿಕೆ ಇರೋದು ಅವನಿಗೊಬ್ಬನಿಗೆ, ಇವ್ನಿಗೆ ನಂಬಿಕೆ ಇಲ್ಲ. ಸೊ ಬಟ್ ನಾನು ಬಿಡಲ್ಲ, ನಿಲ್ಲಿಸ್ತೀನಿ. ಏನ ಮಳೆನ, ನನ್ನ ಮಗನ್ ಆಗಿದ್ದಾಗಲಿ.
ಬರ್ತಾ ಇದೆ, ಇವಾಗ ಕಾಣಿಸ್ತಾ ಇದೆ ನಿಮಗೆ, ಇಷ್ಟು ಮಳೆ ಬರ್ತಾ ಇದೆ. ಇಲ್ಲೇ ರೂಮ್ ಮಾಡ್ತಾ ಇದ್ದೀರಿ ಕಡೆ ನಾವು ಫ್ರೆಶ್ ಅಪ್ ಇರೋದಿತ್ತಲ್ಲ, ಇಲ್ಲಿ ಎಲ್ಲಿ ರೂಮ್ ಕೊಡೆ ಹಾಕೊಂಡೆ ಹೋಗ್ತಾ ಇದೀವಿ. ಕೊಡೆ ಇಲ್ಲ ಅಂದಿದ್ದಾರೆ ಒಬ್ರು ಒಳ್ಳೆ ಕೊಡೆ ಹಾಕೊಂಡೆ ಹೋಗ್ತಾ ಇದೀವಿ, ಒಂದು ಕೊಡೆ ಸಿಕ್ತು. ಸೊ ಕೊಡೆಯಲ್ಲಿ ಇವಾಗ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದೀವಿ, ನೋಡೋಣ ಏನೇನು ಸಿಗುತ್ತೆ. ನೋಡಿ ಎಲ್ಲರೂ ಗೋ ಮಾತೆಗಳು ಎಲ್ಲ ನಿಂತವ್ರೆ ಇಲ್ಲಿ. ಬ್ಲೆಸ್ ಮೀ ಬ್ಲೆಸ್ ಮೀ ಬ್ಲೆಸ್ ಮೀ. ಇದು ನೋಡಿ ಮಗ ಹೆಂಗಿದೆ. ಓಕೆ ಗೈಸ್, ಈಗ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ನನ್ನ ಜಂಗಿ ಕೈ ಹಾಕೋ, ನೀ ಹೇಳ್ತೆ ನಾನು ತಡ್ಕೋ. ಹಾಂ ಅಷ್ಟೇ. ಒಂದು ಕೊಡಿ ಒಂದು ಕೂಡ ಒಳ್ಳೆ ಸಿಕ್ಕಿರ್ ಮಾತ್ರ ಅಲ್ಲ. ಈ ಒಟ್ಟಿಗೆ ಬಂದ್ರೆ ಒಂದು ಬಜ್ಜು ಇಲ್ಲ. ಗೈಸ್ ಇವಾಗ ಕವಿತೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೀನೇಕೆ ಪದ ಸಿಂಗರ್ ಸಿಂಗ್ ಮಾಡ್ತಾ ಇದ್ದಾನೆ. ದಯವಿಟ್ಟು ಈ ಸಿಂಗಿಗೆ ಕಾಪಿರೈಟ್ ಇಶ್ಯೂ ಮಾಡಬೇಡಿ ಯೂಟ್ಯೂಬ್ ಪ್ಲೀಸ್ ಪ್ಲೀಸ್. ಇದು ನನ್ನ ಫ್ರೆಂಡ್ ಚರಣ್ ರಾಜ್ ಅವರೇ ಸಿಂಗ್ ಮಾಡಿರೋದು. ಬೇಕಿತ್ತವ ಹೆಸರೆಲ್ಲ ಬೇಕಾಯ್ತು ಮತ್ತೆ ಅವ್ರು ಕರೆದ್ರ. ಎಸ್ ದಿಸ್ ಇಸ್ ಇದು ಪಾಯಿಂಟ್ ಅಂದರೆ ಚೂರು ಎತ್ತಿ ಹಿಡಿ. ವಾವ್, ಎತ್ತಿದ್ರೆ ಹಾರೋಗ್ತದೆ, ತುಂಬ ಗಾಳಿ ಇದೆ. ಸೊ ನನ್ನ ಗೆಳೆಯ ಇನ್ನೊಬ್ಬ ಅಲ್ಲೇ ಇಲ್ಲಿ ಕೂತ್ಕೊಂಡಿದ್ದಾನೆ. ಸ್ಟೋರೇಜ್ ಆಯ್ತು. ಅಯ್ಯಪ್ಪ, ಇದೆಂತ ಮರ ಮೆಟ್ಲು. ಮುಗಿಲ್ಪೇಟೆ ಬ್ಲಾಕ್. ಗಾಳಿಪಟ ಮಾಡೋದಕ್ಕೆ ಒಂದು ಎಷ್ಟು ಇಷ್ಟಪಟ್ಟಿರ್ಬೇಕಲ್ಲ. ಹೌದು, ಅಲ್ಲ ಅವರು ರೈನಿ ಸೀಸನಲ್ಲಿ ಸ್ವಲ್ಪ ಮಾಡ್ಕೊಂಡಿರ್ತಾರ, ಅದು ಬಿಡಿ, ಈಗ ಅದರ ಡಿಸ್ಕಷನ್ ಬೇಡ. ನನ್ನ ಸೊಂಟ ಅಣ್ಣ, ನೀ ನಾನು ಹೇಗೆ ಇಟ್ಕೊಂಡು ಗೊತ್ತಾ? ಎಂತ ಇದೇ ಪಾಯಿಂಟ್ಗಳು ಅಷ್ಟೇ, ಇನ್ನು ಎಂತ ನಡ್ಕೋಬೋದೇ. ಎಲ್ಲ ಜನ ಇರ್ತಾರೆ, ಸುಸ್ತಾಯ್ತು ಕೂಡ. ಕೊಡಿ ಮುರಿದವ್ರ ಪಾಪ ಕೊಡಿ ಕೊಟ್ಟಿರ ಪಕ್ಕ ಕೋಲ್ಡ್ ಹತ್ಗಳ ನಾಡಿ ರಜ್ಜಿ. ನನ್ನ ಫ್ರೆಂಡ್ ನೋಡಿ ಗೈಸ್, ಫೈನಲಿ ಮಳೆ ನಿಲ್ಲಿಸಿದ್ದೀನಿ. ಮಳೆ ನಿಂತಿರೋದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಆಂಜನೇಯನಿಗೆ ಥ್ಯಾಂಕ್ಸ್. ಮುಗಿಲ್ಪೇಟೆಗೆ ಬಂದಿದ್ದೀವಿ. ಫೋಟೋ ಶೂಟ್ ಎಲ್ಲ ಆಯಿತು, ಕೊನೆಗೂ ಮಳೆ ನಿಲ್ಲಿಸಿ ಗೆಳೆಯನಿಗೆ ಹೆಲ್ಪ್ ಮಾಡಿಸಿದ್ದೀನಿ. ಫೈನಲಿ ಇವಾಗ ಆಯಿತು, ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅವರು ಅಂದರೆ 45 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ ಆ ಕಾರಲ್ಲಿ. ಸೊ 45 ಮಿನಿಟ್ಸ್ ಒಳಗಡೆ ನಾವು ಮುಗಿಸ್ಕೊಂಡು ಬರಬೇಕು. ಇನ್ನು 5 ನಿಮಿಷನೇ ಟೈಮ್ ಇರೋದು. ಓಕೆ, ಮುಗಿಲ್ಪೇಟೆ ಲಾಗ್ ಇನ್ನು ಎಂಡ್ ಆಗುತ್ತೆ. ಬಾಯ್ ಬಾಯ್ ಬಾಯ್, ಸಿ ಯು. ಮತ್ತೆ ನೆಕ್ಸ್ಟ್ ಎಲ್ಲಿ ಹೋಗ್ತೀನಿ ಅದನ್ನು ಕೂಡ ಲಾಗಲ್ಲಿ ಹಾಕ್ತೀನಿ. ಬಾಯ್, ಥ್ಯಾಂಕ್ ಯು. ಹಾಯ್ ಗೈಸ್, ಇವಾಗ ಮುಗಿಲ್ಪೇಟೆದೆಲ್ಲ ಆಯಿತು, ಫುಲ್ಲು ಹೋಗಿ ಎಂಜಾಯ್ಮೆಂಟ್ ಆಯಿತು. ಅಲ್ಲಿ ರೋಡ್ ಎಕ್ಸ್ಪೀರಿಯನ್ಸ್ ಅಂತೂ ಹೆವಿ, ಲೈಫಲ್ಲಿ ನೋಡಲೇ ಇಲ್ಲ. ಅದನ್ನು ರೋಡ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ, ಇಲ್ಲೇ ಬಂದು ಗೊತ್ತಾಯಿತು. ಸೊ ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಮಳೆ, ಫಾಗು, ಎಂಟ್ರಿ ಒಳ್ಳೆ ಹೊಡಿತಾ ಇತ್ತು. ಒಳ್ಳೆ ಸಿಕ್ಕಾಪಟ್ಟೆ ಆಯ್ತಲ್ಲ ಇವಾಗ. ಹೊಡೆದೇ ಓಕೆ ಓಕೆ ಗೈಸ್, ಇವಾಗ ಹೋಗ್ತಾ ಇರೋದು ಆನ್ ದಿ ವೇ, ಮೈಸೂರಿಗೆ ಹೋಗ್ತಾ ಆನ್ ದಿ ವೇನೆ ಗೋಲ್ಡನ್ ಟೆಂಪಲ್ ಇದೆ ಅಂತೆ. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ಅಲ್ಲಿಗೆ ಹೋಗ್ತೀವಿ, ಮತ್ತೆ ಅಲ್ಲಿನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಹಾಯ್ ಗೈಸ್, ಫೈನಲಿ ನಾವು ಗೋಲ್ಡನ್ ಟೆಂಪಲ್ನ ರೀಚ್ ಆದ್ವಿ. ಇವಾಗ ಪಾರ್ಕಿಂಗಲ್ಲಿದ್ದೀವಿ. ಸೊ ಗೋಲ್ಡನ್ ಟೆಂಪಲ್ ಅಂತ ಬಂದಾಗ 1809ರಲ್ಲಿ ಸೊ ಇದರ ಪುನರ್ನಿರ್ಮಾಣ ಆಗುತ್ತೆ. ಅಮೃತ ಶಿಲೆ ಮತ್ತು ತಾಮ್ರದಿಂದ ಇದನ್ನು ಪುನರ್ನಿರ್ಮಿಸ್ತಾರೆ. ಸೊ ಅದಾದರ ನಂತರ ಇದು ಗರ್ಭಗುಡಿ ಏನಿದೆಯೋ ಅದನ್ನು ಚಿನ್ನದ ಎಲೆಯಿಂದನೇ ಮಾಡಿಬಿಟ್ಟು ಅದನ್ನು ಗರ್ಭಗುಡಿಯನ್ನು ಪುನರ್ನಿರ್ಮಾಣ ಮಾಡ್ತಾರೆ. ಸೊ ಆದ ಕಾರಣ ಗರ್ಭಗುಡಿಯನ್ನು ಚಿನ್ನದ ಎಲೆಯಿಂದನೇ ಅದನ್ನು ಮಾಡಿರೋದ್ರಿಂದ ಸೊ ಈ ಟೆಂಪಲ್ಗೆ ಗೋಲ್ಡನ್ ಟೆಂಪಲ್ ಅಂತ ಹೆಸರು ಬಂದಿದೆ. ಸೊ ಲೆಟ್ಸ್ ವಾಚ್ ಗೋಲ್ಡನ್ ಟೆಂಪಲ್ ಗೈಸ್. ಓಕೆ.
ಬಿ ರೆಡಿ ಬಾಯ್. ಯಾರು ಕೂಲ್ಡ್ ಅಂತ ಹೇಳಿ ಎಲ್ಲ ಕಡೆ ಪ್ರೂವ್ ಮಾಡ್ತಾರೆ. ಫೈನಲಿ ಗೋಲ್ಡನ್ ಟೆಂಪಲ್ ರೀಚ್ ಆಗಿದ್ವಿ, ನೋಡ್ತಾ ಇದ್ದೀರಾ.
ನೋಡಿ ಗಂಟೆ. ಒಳಗಡೆ ಎಲ್ಲ ಹೋಗಿ ಬಂದ್ವಿ. ಸೊ ಈಗ ಔಟ್ ಸೈಡ್ ಹೇಗೆಲ್ಲ ಇದೆ ನೋಡಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ಇಲ್ಲೆಲ್ಲ ನೋಡಿ ಎಲ್ಲ ಗೆಸ್ಟ್ ಹೌಸ್ ಇದೆ. ಚಿಕ್ಕ ಮಕ್ಕಳು ಕೂಡ ಇಲ್ಲೇ ಇದ್ದಾರೆ ಎಲ್ಲರೂ. ಟೆನ್ 9 ಒಂದಕ್ಕೆ ನಾವು 3 ಜನ ಅಂದ್ರೆ ನಿನ್ನೊಟ್ಟು 8 ಜನ ಬಂದ್ರೆ 3 ತಗೊಂಡಿದ್ದ ಪಕ್ಕ. ಯಾರು ಪಪ್ಪ ಯಾರು? ಪಪ್ಪ ಕೊಟ್ಟದ್ರು ಅಲ್ಲಿ ಇವತ್ತು ಕಣ್ಗುಡ ಗೊಂಡಿಲ್ ಕಂಡ್ರೆ ಫುಲ್ ಕಾಡು ಬೇಕಿನ ತರ ತೋರ್ತೀವಿ. ನಾ ಲಾಗಲ್ಲ ಈ ಥರ ಇದೇ ಮಾಡೋದಿಲ್ಲ, ಎಂತ ಮಾಡೋದಿಲ್ಲ, ಎಲ್ಲ ಹಾಕ್ತೇವೆ ಇವಾಗ ಹೇಳಿದೆ ನನ್ಗೆ ಗೊತ್ತಿಲ್ಲ. ನಂಗೊಂದು ಸಿಕ್ಬೇಕಾ? ಇಲ್ಲ ನೀನು ತೆಗೀಕ ಊಟ ಮಾಡಿ. ಗೈಸ್ ಇವಾಗ ನಾವು ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಅವರಿಬ್ರು ಫುಲ್ಲು ಡ್ರೈವ್ ಮಾಡಿ ಸುಸ್ತಾಗಿದ್ದಾರೆ. ಅದಕ್ಕೆ ಹೆಂಗೆ ಒಂದೇ ಹೈವೇ, ಸೊ ತಗೊಂಡೋಗೋಣ ಅಂತ ನಾನೇ ಓಡಿಸ್ತಾ ಇದ್ದೀನಿ. ಸೊ ಮತ್ತೆ ಸಿಗೋಣ ಲಾಗಲ್ಲಿ. ಬೆಂಗಳೂರು ರೀಚ್ ಆದಮೇಲೆ ಮತ್ತೆ ಮಾಡ್ತೀನಿ. ಬಾಯ್ ಗೈಸ್, ಬಾಯ್ ಬಾಯ್ ಬಾಯ್.